38ನೇ ವರ್ಷಕ್ಕೆ ಕಾಲಿಟ್ಟ ಬಿಜೆಪಿ ಯುವ ನಾಯಕ ಚೇತನ್ ಅಂಗಡಿ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳಿಂದ ಅಭೂತಪೂರ್ವ ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಪಕ್ಷದ ಯುವ ನಾಯಕ ಚೇತನ್ ಅಂಗಡಿ ಅವರ 38ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಇಶಾನಾ ಫೌಂಡೇಶನ್ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಹುಟ್ಟೂರು ನಾಗೇರಹಾಳ ಗ್ರಾಮದಲ್ಲಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ಕಣ್ಣು ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡು ಹುಟ್ಟೂರು ಗ್ರಾಮಸ್ಥರು ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜು ಅವರೊಂದಿಗೆ ಮಾತನಾಡಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಚೇತನ್ ಅಂಗಡಿಗೆ ಬಿಜೆಪಿ ಪಕ್ಷದ ಟಿಕೆಟ್ ಕೊಟ್ಟರೆ ಶಾಸಕರಾಗ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಹುಟ್ಟೂರು ನಾಗೇರಹಾಳ, ಕೆಕೆಕೊಪ್ಪ, ಮಾಸ್ತಿ, ಮರಡಿ, ಹಾಲ್ಗಿ, ಮರಡಿ ಸೇರಿದಂತೆ ವಿವಿಧ ಸರ್ಕಾರಿ ಶಾಲೆಗಳ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ನಾಯಕ, ಪ್ರತಿ ಹುಟ್ಟುಹಬ್ಬದ ನಿಮಿತ್ತ ನಾನು ವಿವಿಧ ಸಮಾಜಪರ ಕೆಲಸಗಳಲ್ಲಿ ನಿರತನಾಗಿದ್ದು ಇಂದಿನ ಕೆಲಸ ಮುಂದುವರಿದ ಭಾಗ ಎಂದು ಹೇಳಿದರು. ಇನ್ನು ಅವರ ಕಾರ್ಯವನ್ನು ಬೆಳಗಾವಿ ಗ್ರಾಮೀಣ ಮಾಜಿ ಶಾಸಕ ಸಂಜಯ್ ಪಾಟೀಲ್, ಮೋಹನ್ ಅಂಗಡಿಗೆ ಒಳ್ಳೆಯ ಭವಿಷ್ಯ ಇದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ನಿಮಿತ್ತ ಚೇತನ್ ಅಂಗಡಿ ಅಭಿಮಾನಿಗಳು ವಿವಿಧ ಗ್ರಾಮಗಳಲ್ಲಿ ಅವರನ್ನ ಶಾಲು ಹೊದಿಸಿ ಸನ್ಮಾನವನ್ನು ಮಾಡಿದ್ರು. ಇವತ್ತಿನ ಹುಟ್ಟುಹಬ್ಬದ ಒಂದ್ ರೀತಿ ಬರ್ತ್ಡೇ ಆಗಿರ್ತಕ್ಕಂತ ಶ್ರೀ ಚೇತನ್ ಅಂಗಡಿ ಅವರು ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಅವರೇನ್ ಹೇಳ್ತಾರೆ. ಸರ್ ನಮಸ್ತೆ. ಹೇಳಿ ಸರ್. ಯಾವುದೇ ಅಧಿಕಾರ ಇಲ್ಲ, ಯಾತದ್ದು ಇಲ್ಲ, ಆದಾಗ್ಯೂ ಸಹ ಕಳೆದ ಒಂದ್ ರೀತಿ ತಾವು ಮೊದ್ಲಿಂದನೂ ಸಹ ಹುಟ್ಟುಹಬ್ಬದ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನ, ಉಚಿತ ಕಣ್ಣಿನ ತಪಾಸಣೆ ಇರ್ಬೋದು, ಮಕ್ಕಳಿಗೆ ನೋಟ್ ಬುಕ್ ವಿತರಣೆ, ಮತ್ತೆ ಸಸಿ ನೆಡೋದು, ಮತ್ತೆ ಬ್ಯಾಗ್ ವಿತರಣೆ ಮಾಡ್ತಾ ಇದ್ದೀರಾ. ಕೆಲವರು ಏನಾದ್ರು ಒಂದು ಸ್ವಾರ್ಥಕ್ಕೆ ಉಪಯೋಗಿಸ್ತಾರೆ, ಆದ್ರೆ ನೀವು ಯಾವುದೇ ರೀತಿಯ ಸ್ವಾರ್ಥತೆ ಇಲ್ಲ, ಮಕ್ಕಳ ಅಂದ್ರೆ ಅಭ್ಯುದಯಕ್ಕೆ ಮುಂದಾಗಿದ್ದೀರಾ. ಈ ಸಂದರ್ಭದಲ್ಲಿ ನಮ್ಮ ಅಮ್ಮನವರಾಗಿರ್ತಕ್ಕಂಥ ದಿವಂಗತ ಸೋಮಮ್ಮನವರನ್ನ ಮನದಲ್ಲಿ ನೆನೆದು, ನನಗೆ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವ್ರನ್ನ ಮನದಲ್ಲಿ ನೆನೆದು, ಅವರ ಒಂದು ಆದರ್ಶ, ಅವರ ಒಂದು ಪ್ರೇರಣೆ ನನಗೆ ಬರುವಂತ ದಿನಮಾನಗಳಲ್ಲಿ, ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಮಾತ್ರ ಅಧಿಕಾರ ಬೇಕು, ಆದ್ರೆ ಜನ ಸೇವೆ ಮಾಡ್ಲಿಕ್ಕೆ, ಜನರ ಮಧ್ಯೆ ಬೆರಿಲಿಕ್ಕೆ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ. ಅದಕ್ಕೆ ಕಳೆದ 20-25 ವರ್ಷಗಳ ಕಾಲದಿಂದ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ಬೋದು, ಇವತ್ತು ಸಿಟಿಯಲ್ಲಿ ಆಗಿರ್ಬೋದು, ಸುರೇಶ್ ಅಂಗಡಿ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಆಶೀರ್ವಾದ, ಅವರು ತಮ್ಮ ಅವಧಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಯೋಜನೆಗಳನ್ನ, ಕಾರ್ಯಗಳನ್ನ ಬೆಳಗಾವಿ ಜಿಲ್ಲೆಗೆ ತಂದು ಕೊಟ್ಟಿರ್ತಕ್ಕಂಥದ್ದು. ಅವರ ಒಂದು ಹೆಸರನ್ನ ನಾವು ಮುಂದೆ ತಗೊಂಡು ಹೋಗ್ಬೇಕು, ನಮ್ಮ ಅಂಗಡಿ ಮನೆತನ ಹೆಸರು ಒಂದು ಉಳಿಸ್ಬೇಕು ಅನ್ನುವಂತ ಒಂದು ನಿಟ್ಟಿನಿಂದ ಇವತ್ತು ನನ್ನ ಮಗಳಾಗಿರ್ತಕ್ಕಂಥ ಇಶಾನಾ, ಅವಳ ಹೆಸರಿನಲ್ಲಿ ಒಂದು ಫೌಂಡೇಶನ್ ಅನ್ನ ಮಾಡಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ, ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ರೈತರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ. ಸಿಟಿಯಲ್ಲಿ ನಾವು ಇಂಥ ವ್ಯವಸ್ಥೆಗಳು ಮಾಡೋದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬಹಳಷ್ಟು ಜನ ದುಡಿತಿರ್ತಾರ, ಆರ್ಥಿಕ ಪರಿಸ್ಥಿತಿ ಸದೃಢ ಇರ್ತದ, ಅಂತಲ್ಲಿ ನಾವು ಮಾಡೋದ್ರಿಂದ ಅದರ ಪ್ರಯೋಜನ ಆಗುದಿಲ್ಲ. ಅದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ರೈತರ ಮಕ್ಕಳಿಗಾಗಿರ್ಬೋದು, ರೈತರಿಗಾಗಿ ಹೆಲ್ತ್ ಕ್ಯಾಂಪ್ಗಳನ್ನ ಡಾಕ್ಟರ್ ರವಿ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ, ನಾವು ಹೇಳಿದ ಒಂದೇ ಮಾತಿಗೆ ಪಾಪ ಅವರು ಪ್ರತಿ ವರ್ಷ ಕೂಡ ನನಗೆ ಸಹಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ, ವಿಜಯ ಹಾಸ್ಪಿಟಲ್ ನೇತೃತ್ವದಲ್ಲಿ, ಇನ್ನೊಂದು ಸಾಯಿದೀಪ್ ಅನ್ನುವಂಥ ಹಾಸ್ಪಿಟಲ್ ನೇತೃತ್ವದಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣಿನ ತಪಾಸಣಾ ಹಾಗೂ ಡೆಂಟಲ್ ಹಲ್ಲಿನ ತಪಾಸಣಾ, ಈ ಮೂರು ಒಕ್ಕೂಡಿ ಈ ಒಂದು ಕಾರ್ಯಕ್ರಮಗಳನ್ನ ಇವತ್ತು ನಾಗೇರಹಾಳ ಅಂದ್ರೆ ಸುರೇಶ್ ಅಂಗಡಿ ಹುಟ್ಟೂರಾಗಿರ್ತಕ್ಕಂಥ ನಾಗೇರಹಾಳ ಗ್ರಾಮದಲ್ಲಿ, ನಾಳೆ ಕೆಕೆಕೊಪ್ಪ ಗ್ರಾಮದಲ್ಲಿ, ನಾಡಿದ್ದು ಹಲ್ಗಿಮಡಿ ಗ್ರಾಮದಲ್ಲಿ, ಅದ್ರ ಜೊತೆಗೆ ನಾಳೆ ಇನ್ನೊಂದು ಸರ್ಕಾರಿ ಶಾಲೆ ಮಾಸ್ತಮಡಿಯಲ್ಲಿ ಶಾಲೆ ಮಕ್ಕಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮ. ಈ ತರ ಪ್ರತಿ ವರ್ಷ ನಾನು ಕೆಲವು ಶಾಲೆಗಳನ್ನ, ಕೆಲವು ಹಳ್ಳಿಗಳನ್ನ ಚೂಸ್ ಮಾಡಿ, ಅಲ್ಲಿ ನಮ್ಮದೊಂದು ನಮ್ಮ ಏನು ನಾವು ದುಡ್ದಿರ್ತೀವೋ ಆ ದುಡಿರ್ತಕ್ಕಂಥ ಒಂದು ದುಡ್ಡಲ್ಲಿ 4 ಜನರ ಜೊತೆ ಹಂಚ್ಕೊಂಡು ಈ ಒಂದು ಸೊಸೈಟಿಯಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಸ್ವ ಇಚ್ಛೆಯಿಂದ ಮಾಡ್ತಾ ಇದೀವಿ. ಇದರಲ್ಲಿ ಯಾವುದೇ ಪ್ರಚಾರಾರ್ಥಕವಾಗಿ ನಾವು ಮಾಡ್ತಾ ಇಲ್ಲ, ಆದ್ರೆ ಒಂದೇ ಮುಂದೆ ಬರುವಂತ ಮಕ್ಕಳಿಗೆ ಇವತ್ತು ಸ್ಕೂಲಲ್ಲಿ ಏನೋ ಒಂದು ಫ್ರೀ ಸಿಗ್ತದ ಅಂದ ತಕ್ಷಣ ಮಕ್ಕಳು ಸ್ಕೂಲಿಗೆ ಬರ್ತಾರ, ಅದರದೊಂದು ಹೆಲ್ಪ್ ಅವ್ರಿಗೆ ಆಗ್ಲಿ, ಅದರೊಂದು ಅನುಕೂಲ ಅವ್ರಿಗೆ ಆಗ್ಲಿ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಇರ್ತಕ್ಕಂಥ ಮಕ್ಕಳು ಅವರು ಒಂದು ನಿಟ್ಟಿಗೆ ಬೆಳಿಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ದೀವಿ. ಹೇಳಿ ಸರ್. ವಿಶೇಷವಾಗಿ ಒಂದ್ ರೀತಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂದ್ರೆ ಎಲ್ಲ ಒಂದ್ ಕಡೆ ಒಂದು ಕೂಗಿದೆ ಸರ್. ಅಂಗಡಿ ಅವರು ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಇರ್ಬೋದು, ಕಿತ್ತೂರು ಕರ್ನಾಟಕಕ್ಕೆ ಸಾಕಷ್ಟು ಒಂದ್ ರೀತಿ ಕೊಡುಗೆ ಕೊಟ್ಟಿದ್ದಾರೆ, ಸಾಕಷ್ಟು ಕೊಡುಗೆ ಕೊಡ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಉಚ್ಚಾಯ ಸ್ಥಿತಿಯಲ್ಲಿ ಈ ರೀತಿ ಆಯ್ತು. ಒಂದು ಕೂಗಿದೆ. ವಿಶೇಷವಾಗಿ ಸುರೇಶ್ ಅಂಗಡಿ ಅವರು ತಮ್ಮ ವ್ಯಕ್ತಿತ್ವದಿಂದ ಅಪಾರ ಅಭಿಮಾನಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಒಂದು ಕೂಗಿದೆ, ಅಂಗಡಿ ಕುಟುಂಬ ಮತ್ತೆ ರಾಜಕೀಯ ಮುನ್ನೆಲೆಗೆ ಬರಬೇಕು, ಮತ್ತೆ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಇನ್ನ ರಾಜಕೀಯಕ್ಕೆ ಸಕ್ರಿಯವಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಕೂಗಿದೆ. ಇನ್ನು 2028ಕ್ಕೆ ಅದು ಈಡೇರಿಕೆ ಆಗುತ್ತಾ? ದಿವಂಗತ ಸುರೇಶ್ ಅಂಗಡಿ ಅವರು ಒಂದು ರಾಜಕಾರಣ ಅನ್ನೋಕ್ಕಿಂತ ಹೆಚ್ಚಾಗಿ
ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡರು. ಅವರು ಕರಿಯರ್ ಸ್ಟಾರ್ಟ್ ಮಾಡಿದ್ದು ಒಂದು ದೊಡ್ಡ ಉದ್ದಿಮೆದಿಂದ. ಅದಾದ ನಂತರ ಜನರ ಒಂದು ನಿರೀಕ್ಷೆ ಮೇರೆಗೆ ಅವರು ರಾಜಕಾರಣದಲ್ಲಿ ಧುಮುಕಿರ್ತಕ್ಕಂಥದ್ದು. ರಾಜಕಾರಣಿ ಆಗಿಯೂ ಕೂಡ ಅವರು ಬಹಳ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಂಡಂತವ್ರು. ನಮಗೂ ಕೂಡ ಅವರು ಅವೇ ಆದರ್ಶವನ್ನ ನೀಡಿರ್ತಕ್ಕಂಥದ್ದು. ಇವತ್ತು ರಾಜಕಾರಣ ಇರ್ಲಿ ಇಲ್ದೇ ಇರ್ಲಿ, ಆದ್ರೆ ಜನರ ಮಧ್ಯೆ ನಾವು ಬೆರೆಯೋದ್ರಿಂದ ನಮ್ಮ ಅಸ್ತಿತ್ವ ಬೆಳೀತದೆ, ಅಸ್ತಿತ್ವ ಉಳಿತದ ಅನ್ನುವಂತ ಒಂದು ನಿಟ್ಟಿನಲ್ಲಿ ಬರುವಂತ ಚುನಾವಣೆ ಕಳೆದ 20 ವರ್ಷಗಳ ಕಾಲ ಅವರು ಒಂದು ಜನರ ಆಶೀರ್ವಾದದಿಂದ ಅವರು ಮಂತ್ರಿ ಕೂಡ ಆಗಿ ಹೋಗಿದ್ದಾರೆ. ಅವ್ರದೇ ಒಂದು ಆಶೀರ್ವಾದದಿಂದ ಇವತ್ತು ಮಂಗಲ ಅಂಗಡಿಯವರು ಕೂಡ ಸಂಸದರಾಗಿ ಹೋಗಿದ್ದಾರೆ. ಅವರ ಒಂದು ಆಶೀರ್ವಾದದಿಂದ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ಲಿಕ್ಕೆ ನಮಗೆಲ್ಲರಿಗೂ ಒಂದು ಅವಕಾಶ ಇದೆ. ಅದು ಬರುವಂತ ದಿನಮಾನಗಳಲ್ಲಿ ಇವತ್ತು ರಾಜಕಾರಣ ಬದಿಗಿಟ್ಟು ನಮ್ಮ ಸಮಾಜಮುಖಿ ಕಾರ್ಯಗಳನ್ನ ನಾವೆಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗೋಣ. ಮುಂದಿನ ದೇವರ ಅನುಗ್ರಹ ಏನಿದೆ, ಪಾರ್ಟಿ ಅದ, ಪಕ್ಷ ಇದೆ, ಪಾರ್ಟಿಗಳು ನೋಡ್ಕೊಳ್ತದೆ. ಅದ ಸಮಾಜಮುಖಿಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು ಅನ್ನೋದು ಬಹಳ ಒಂದು ಇಚ್ಛೆ ಇದೆ. ಆ ಕೆಲಸಗಳನ್ನ ನಮ್ಮ ಫೌಂಡೇಶನ್ ಮುಖಾಂತರ ನಿರಂತರವಾಗಿ ನಾವು ಮಾಡ್ತಾನೆ ಇರ್ತೀವಿ. ನಂತರ ಎಲ್ಲ ಒಂದ್ ಕಡೆ ನಿಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣ ಮಾಡ್ಕೊಂಡಿದ್ದೀರಾ. ಮೊದಲನೇದಾಗಿ ಇದು ನನ್ನ ಹುಟ್ಟುಹಬ್ಬ ಅನ್ನೋಕ್ಕಿಂತ ನನ್ನ ಗುರುಗಳಾಗಿರ್ತಕ್ಕಂಥ ದಿವಂಗತ ಸುರೇಶ್ ಅಂಗಡಿ ಅವರ ಒಂದು ಜನ್ಮ ದಿನಾಚರಣೆಯ ನಿಮಿತ್ತ ಅವರಿದ್ದಾಗಲೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಬೆಳೆದಿರ್ತಕ್ಕಂಥವ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ, ವ್ಯವಹಾರದಲ್ಲಿ, ಉದ್ಯಮದಲ್ಲಿ, ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕಂತ ಬಹಳ ಒಂದು ಆಶಯದಿಂದ ಅವ್ರ ಜೂನ್ 1ನೇ ತಾರೀಕು ಅವ್ರದ್ದೊಂದು ಜನ್ಮ ದಿನಾಚರಣೆ. ಆ ದಿನಾಚರಣೆ ಅಂಗವಾಗಿ ಜೊತೆಗೆ ಜುಲೈ 8ರಂದು ನಂದು ಒಂದು ಹುಟ್ಟುಹಬ್ಬ ಇರೋದ್ರಿಂದ 2 ಕಾರ್ಯಕ್ರಮ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಸತತವಾಗಿ 3 ದಿನಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ಗಳನ್ನ, ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಈಗ ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದ, ವಿಶೇಷವಾಗಿ ನಿಮ್ಮೂರಿನವರು ಹೇಳಿದಾರೆ ಸರ್, ಒಂದ್ ರೀತಿ ಅಂಗಡಿ ಕುಟುಂಬದ ಮತ್ತೊಂದು ಕುಡಿ, ವಿಶೇಷವಾಗಿ ಚೇತನ್ ಅಂಗಡಿ ಅವರು 2028 ಕುಸ್ತಿಗೆ ಬರ್ಬೇಕು ಅಂತ ಜನರದ ಒಂದು ನಿರೀಕ್ಷೆ ಇದೆ. ಅಂಗಡಿ ಕುಟುಂಬ ಯಾವತ್ತು ರಾಜಕಾರಣದಲ್ಲಿ ಇರ್ಬೇಕಂತ ಹೇಳಿ. ಯಾಕಂದ್ರ ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರಿಗೆ ಇಡೀ ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಗ್ರಾಮೀಣ ಪ್ರದೇಶದಿಂದ ಇರಬಹುದು, ಹಾಗೂ ಸಿಟಿಯಲ್ಲಿ ಇರಬಹುದು, ಜನ ಎಲ್ಲ ಇವತ್ತು ಆಶೀರ್ವಾದ ಮಾಡಿ 4 ಬಾರಿ ಸತತವಾಗಿ ಅವರಿಗೆ MP ಮಾಡಿ, ಮಂತ್ರಿಯನ್ನು ಕೂಡ ಮಾಡಿ, ಬೆಳಗಾವಿ ಅಭಿವೃದ್ಧಿಗೆ ಒಬ್ಬ ಧೀಮಂತ ನಾಯಕನ ತಯಾರು ಮಾಡಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರ. ಅದ್ರ ಜೊತೆಗೆ ಆ ರಾಜಕಾರಣ ಯಾವತ್ತು ಆಕ್ಟಿವ್ ಆಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ರಾಜಕಾರಣ ಮಾಡ್ಬೇಕಂತಂದ್ರೆ MLA MP ಆಗ್ಬೇಕು ಅನ್ನೋಂಥದ್ದಿಲ್ಲ. ಸಮಾಜ ಸೇವೆ ನಾವು ಮಾಡ್ಬೇಕಂತಂದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಸಾಕು. ಅದಕ್ಕೆ ಜನರದ ಅದೊಂದು ನಿರೀಕ್ಷೆ ಇದೆ. ಆ ಪ್ರಕಾರ ಪಕ್ಷದಲ್ಲಿ ನಾನು ಗುರುತಿಸಿಕೊಂಡು ನನ್ನ ತಿಳಿದ ಮಟ್ಟಿಗೆ, ನನ್ನ ಆಲೋಚನೆ ಬಂದ ಮಟ್ಟಿಗೆ ಕೆಲಸ ಕಾರ್ಯಗಳನ್ನ ಮಾಡುವಂತ ಕೆಲಸವನ್ನ ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ನೀವು ರಾಜಕೀಯ ಬೇಡ, ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳ್ತೀರಾ. ರಾಜಕಾರಣಕ್ಕಿಂತ ಹೆಚ್ಚಾಗಿದ್ದು ಯಾವುದು? ಸಮಾಜ ಸೇವೆ. ಸಮಾಜ ಸೇವೆಯಲ್ಲಿ ಜನರು ನಮ್ಮನ್ನು ಗುರುತಿಸ್ತಾ ಇದಾರೆ, ನಮ್ಮ ಮನೆತನಗೆ ಒಂದು ಗೌರವವನ್ನು ಸೂಚಿಸ್ತಾ ಇದಾರೆ. ಆ ಒಂದು ಗೌರವದಲ್ಲಿ ನಾವೆಲ್ಲರೂ ಇದೀವಿ. ಆದ್ರೆ ಜೊತೆಗೆ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ನಮ್ಮ ನಾಯಕರು ಸಂಜಯ್ ಪಾಟೀಲ್ ಅವರು ಇರ್ಬೋದು, ಇವೆಲ್ಲರೂ ಒಂದು ಆಶೀರ್ವಾದ ಮೇರೆಗೆ ಬರುವಂತ ದಿನಮಾನಗಳಲ್ಲಿ, ಈಗ ನೀವೇನ್ ಕ್ವಶನ್ ಕೇಳಿದೆ 2028ಕ್ಕೆ, ಹೌದು, ಗ್ರಾಮೀಣ ಕ್ಷೇತ್ರದಲ್ಲಿ ಏನಾಗಿದೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ನಮ್ಮ ಭಾಗದಲ್ಲಿ ಆಗ್ತಾ ಇಲ್ಲ. ಬರೀ ಬರೋದು, ದುಡ್ಡು ಚೆಲ್ಲೋದು, ದುಡ್ಡು ಚೆಲ್ಲಿ ರಾಜಕಾರಣ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂತ ಕೆಲಸಗಳಾಗ್ತಾ ಇದಾವ. ತಹಶೀಲ್ದಾರ್ ಆಫೀಸ್ ಅಲ್ಲಿ, ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನು ಗುರುತಿಸಿ ಅವ್ರ ಕೆಲಸಗಳು ತಡೆ ಹಿಡಿಯುವಂತ ಕೆಲಸಗಳಾಗ್ತಾ ಇದಾವ. ಇಂತ ಅನೇಕ ಕಂಪ್ಲೇಂಟ್ಗಳು ಇವತ್ತು ನಮ್ಮ ಗಮನಕ್ಕೆ ಬಂದಿದ್ದಂತ ಇದಾವೆ. ಅದಕ್ಕೆ ಹಲವಾರು ನಮ್ಮ ನಾಯಕರ ಗಮನಕ್ಕೂ ನಾವು ತಂದಿದೀವಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಡೀ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಬರುವಂತ 28 ಚುನಾವಣೆಗೆ ಇವತ್ತು ಕ್ಷೇತ್ರದಿಂದ ಯಾರೇ ಅಭ್ಯರ್ಥಿಗಳಾಗ್ಲಿ ಬಿಜೆಪಿಯನ್ನ ಗೆಲ್ಸ್ಕೊಂಡ್ ಬರುವಂತ ಕೆಲಸ ನಮ್ಮ ಕಾರ್ಯಕರ್ತರು. ಈಗ ನಿಮ್ಗೆ ಒಂದ್ ರೀತಿ ರಾಜಕೀಯವಾಗಿ ಗುರುಗಳು ಸುರೇಶ್ ಅಂಗಡಿ ಅವರಿದ್ರು ಮೊದ್ಲು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ನೀವು ಶಾಸಕರಾಗಬೇಕಾದ್ರೆ ಸಾಕಷ್ಟು ಪೋಷಣೆ ಮಾಡಿದ್ದಾರೆ. ಈಗ ಚೇತನ್ ಅಂಗಡಿ ಅವರು ಇದಾರೆ, ಸಾಕಷ್ಟು ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಕೆಲಸ ಮಾಡ್ತಾ ಇದಾರೆ, ಯುವಕರು ಇದಾರೆ, ಅವ್ರಿಗೆ ಅಂತ ಯುವಕರಿಗೆ ನಾವು ಬೆಂಬಲಿಸ್ಬೇಕು. ನಾಳೆ ಯಾರು ಏನಾಗೋದು ಅದು ಬರ್ದಿಟ್ಟಿಂದ ಭಾಗ್ಯ. ಆದ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ ಕರ್ತವ್ಯ, ಅಂತವ್ರಿಗೆ ನಾವು ಬೆಂಬಲಿಸ್ಬೇಕು, ಅವ್ರಿಗೆ ಸಹಕರಿಸ್ಬೇಕು. ಹೆಸರು? ನಾವು ಗುಂಡಪ್ಪ ಬಡಿಗೆರ್ರಿ. ಹೌದಾ? ಯಾವ ಊರು? ಇದೇ ಊರ್ ನಗಾಳ್ರಿ. ಹೌದಾ? ಹೇಳಿ, ಚೇತನ್ ಅಂಗಡಿ ಅವರ ಹುಡ್ದಪ್ಪ ಸಾಕಷ್ಟು ಒಂದ್ ರೀತಿ ಯಾವ ರಾಜಕೀಯನಲ್ಲೇ ಆತದಿಲ್ಲ, ಕೆಲಸ ಬಾಳ ಒಳ್ಳೆಯವ್ರಿ ಸರ್. ಅವ್ರ ಬಾಳ ಒಳ್ಳೆಯವ್ರಿ. ಏನಾಗಿಲ್ಲ ಊರ ಕೆಲಸ ಮಾಡತಾರ್ರಿ. ನಾವು ಮುಂದ್ ತಗೊಂಡ್ಬರ್ತೇವ್ರಿ, ಅವ್ರ ನೋಟ ತಗೊಂಡ್ಬರ್ತೇವ್ರಿ. ಅರಿಶಮ್ಮ ಅಲ್ಲ, ಈ ಮುಂದ್ ತಗೋಬರೋದಾಗಿದ್ರೆ ಬಿಜೆಪಿಯಿಂದ ಅರಿಶಮ್ ಬರ್ತೇವ್ರಿ. ಅವನ್ನ ನಮಗ್ ಬಾಳ ಒಳ್ಳೆ ಹುಡುಗ್ರವ. ಹೌದಾ? ಹ್ಞೂನ್ರಿ. ಬಡ್ಡಿಂದ ನಾವ್ ಸಣ್ಣಂದಿರ್ತಾಗ ಕೆಲಸ ಮಾಡಿದಾರ ಅವರು. ಎಲ್ಲಾ ಕೆಲಸ ಮಾಡ್ಯಾವ್ರಿ ಊರಾಗ್ರಿ. ಏನೇನ್ ಕೆಲಸ ಮಾಡಿದ್ರಿ? ಎಲ್ಲಾ ಮಾಡಿದಾರ್ರಿ. ಹೌದಾ? ಹ್ಞೂನ್ರಿ. ಈಗ ಏನ್ ಮಾಡ್ಬೇಕು ಅಂತ ನೀವು ಅವ್ರದ? ನಾವ್ ಅವ್ರನ್ನ ಆರಿಸಿ ಬರ್ಬೇಕಂತಾರ ಬಿಜೆಪಿಯಿಂದ.
ಏನ್ ಆರ್ಸ್ ಬರ್ಬೇಕು ಅಂತ ಮಾಡಿದ್ದೀರಿ MLA ರೀ. MLA ಹ್ಞೂನ್ರಿ. ಯಾವಾಗ 2028? ಹ್ಞೂನ್ರಿ. ನೀವು ಕೇಳ್ತೀರಾ ಹಂಗಾರ ಅವ್ರ ಪರವಾಗಿ? ಕೇಳ್ತವ್ರಿ. ಒಟ್ಟಾರೆ ಹುಟ್ಟುಹಬ್ಬದ ನಿಮಿತ್ತ ಯುವ ನಾಯಕ ಚೇತನ್ ಅಂಗಡಿ ಮಾಡುತ್ತಿರುವ ಸಮಾಜ ಸೇವಾ ಕೆಲಸಗಳು ಯುವ ರಾಜಕಾರಣಿಗಳಿಗೆ ಮಾದರಿಯಾಗಿವೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.